ಗಂ ಗಣಪತಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಎಲ್ಲರೂ ಜನರಲ್ನಾಗಿ ಮಾತನಾಡೋದೇನೆಂದರೆ, ನಮ್ಮ ಫುಡ್ ಸ್ಟೈಲ್ ಮತ್ತು ಲೈಫ್ ಸ್ಟೈಲ್ನ ಹೆಲ್ದಿಯಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಆದರೆ ಎಲ್ರಿಗೂ ಎಲ್ಲ ಫುಡ್ಡು ಆಹಾರ ಅಡ್ಜಸ್ಟ್ ಆಗಲ್ಲ. ಪ್ರತಿಯೊಬ್ಬರ ದೇಹ ಮತ್ತು ಮನಸ್ಸು ವಿಭಿನ್ನವಾಗಿರುತ್ತೆ. ಎಲ್ರಿಗೂ ಎಲ್ಲ ಫುಡ್ಡು ಅಡ್ಜಸ್ಟ್ ಆಗಲ್ಲ. ಆದ್ದರಿಂದ ನಮ್ಮ ದೇಹ ಪ್ರಕೃತಿಗೆ ತಕ್ಕಂತೆ ನಾವು ಆಹಾರವನ್ನು ಸೇವನೆ ಮಾಡಿದಾಗ ನಾವು ಆರೋಗ್ಯವಂತರಾಗಿರಬಹುದು. ಆಯುರ್ವೇದದಲ್ಲಿ ತ್ರಿದೋಷಗಳಾದ ವಾತ, ಪಿತ್ತ ಮತ್ತು ಕಫಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ ಮತ್ತು ಅದಕ್ಕೆ ತಕ್ಕಂತಹ ಚಿಕಿತ್ಸಾ ಕ್ರಮಗಳನ್ನು ಅನುಸರಿಸ್ತಾರೆ. ಈ ಮೂರು ದೋಷಗಳು ನಮಗೆ ಬ್ಯಾಲೆನ್ಸ್ ಮಾಡಿದಾಗ ನಮಗೆ ಯಾವುದೇ ರೀತಿ ಅನಾರೋಗ್ಯದ ಸಮಸ್ಯೆಗಳು ಕಾಡೋದಿಲ್ಲ. ನಾನು ಇವತ್ತಿನ ದಿನ ಈ ತ್ರಿದೋಷಗಳಲ್ಲಿ ಒಂದಾದಂತಹ ವಾತ ಪ್ರಕೃತಿಯವರು ಯಾವ ಅನಾರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಾರೆ, ಅದಕ್ಕೆ ಯಾವ ಆಹಾರ, ಹಣ್ಣು ಮತ್ತು ಯಾವ ತರಕಾರಿಗಳು ಮತ್ತು ಯಾವ ಯೋಗಾಭ್ಯಾಸ ಮಾಡೋದ್ರಿಂದ ಈ ಅನಾರೋಗ್ಯದ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು, ಯಾವ ರೀತಿ ನಮ್ಮ ಬಾಡಿ ಟೈಪ್ ಅಂದರೆ ನಮ್ಮ ದೇಹದ ಪ್ರಕೃತಿಯನ್ನು ನಾವೇ ಹೇಗೆ ಕಂಡುಹಿಡ್ಕೊಳ್ಬಹುದು ಅನ್ನೋ ಸಾಕಷ್ಟು ಆರೋಗ್ಯಕರವಾದ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಇವತ್ತಿನ ದಿನ ತಿಳಿಸ್ಕೊಡ್ಲಿದ್ದೇನೆ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಬಾಡಿ ಟೈಪ್ ವಾತ ಅಂತ ಹೇಗೆ ಕಂಡುಹಿಡಿಯೋದು ಅಂತ ಹೇಳೋದಾದರೆ, ಇವರ ಕೂದಲು ಮತ್ತು ಚರ್ಮ ಹೊರಟಾಗಿರುತ್ತೆ ಮತ್ತು ಸ್ಕಿನ್ ಮತ್ತು ಹೇರು ತುಂಬ ಡ್ರೈ ಆಗಿರುತ್ತೆ ವಾತ ಪ್ರಕೃತಿಯವರಿಗೆ. ಮತ್ತು ಇವರು ಓವರಾಗಿ ಥಿಂಕ್ ಮಾಡ್ತಾರೆ, ಏನೇನೋ ಭ್ರಮೆ ಜಾಸ್ತಿ ಇವರಿಗೆ, ಮತ್ತು ಮಾನಸಿಕ ಒತ್ತಡದಿಂದ ಬಳಲ್ತಾ ಇರ್ತಾರೆ. ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರಲ್ಲ, ನಿದ್ದೆ ಬಂದರೂ ಆಗಾಗ್ಗೆ ಎಚ್ಚರಗೊಳ್ತಿರ್ತಾರೆ, ಬಹಳ ಡಿಸ್ಟರ್ಬೆನ್ಸ್ ಸ್ಲೀಪ್ ಇರುತ್ತೆ ಮತ್ತು ಲೇಟಾಗಿ ಮಲಗುವಂತಹ ಪ್ರವೃತ್ತಿ ಇವರದು. ಬಾಡಿ ಪೇಯ್ನ್ ಇರುತ್ತೆ ಇವರಿಗೆ, ಲೆಗ್ ಪೇಯ್ನ್ ಮತ್ತು ಕಾಲುಗಳಲ್ಲಿ ಸೆಳೆತ, ಆ್ಯಂಗ್ಸೈಟಿ, ಕಿಡ್ನಿ, ಗಾಲ್ ಬ್ಲ್ಯಾಡರ್ ಸ್ಟೋನ್ ತುಂಬ ಸಮಸ್ಯೆ ಇರುತ್ತೆ ಇವರಿಗೆ. ಮತ್ತು ಡೈಜೆಷನ್ ಇಶ್ಯೂಸ್ ಇರುತ್ತೆ. ಕೈಕಾಲುಗಳು ಸದಾ ತಂಪಾಗಿ ತಣ್ಣಗೆ ಇರುತ್ತೆ, ಅಂದರೆ ಇವರ ಅಂಗೈ ಮತ್ತು ಪಾದಗಳು ತುಂಬ ಕೋಲ್ಡಾಗಿ ಫೀಲ್ ಆಗುತ್ತೆ ಇವರಿಗೆ. ಮತ್ತು ಇವರಿಗೆ ಗಂಧದ ಕಡ್ಡಿ ಸ್ಮೆಲ್ಲು ಮತ್ತು ಪರ್ಫ್ಯೂಮ್ ಸ್ಮೆಲ್ ಕಂಡ್ರೆ ಅಲರ್ಜಿ, ಇವರಿಗೆ ಇಷ್ಟ ಆಗಲ್ಲ ಆ ಸ್ಮೆಲ್ಲು. ಮತ್ತು ಇವರಿಗೆ ಸ್ಕಿನ್ ಅಲರ್ಜಿಗಳು ಸಹ ಜಾಸ್ತಿ ಇರುತ್ತೆ. ಮಲಬದ್ಧತೆ ಹಾಗೂ ಇವರು ಎಷ್ಟೇ ಊಟ ಮಾಡಿದ್ರೂ ದಪ್ಪ ಆಗಲ್ಲ, ಯಾವಾಗಲೂ ಸಣ್ಣಗೆ ತೆಳ್ಳಗೆ ಇರ್ತಾರೆ. ಇದು ವಾತ ಪ್ರಕೃತಿಯವರ ಗುಣಲಕ್ಷಣಗಳು. ಇವರ ಆಹಾರ ಮತ್ತು ಫುಡ್ ಸ್ಟೈಲ್ ಹೇಗೆ ಅಂತ ನೋಡೋದಾದರೆ, ಕೆಲವೊಂದು ಆಹಾರವನ್ನು ಇವರು ಹೆಚ್ಚಾಗಿ ಸೇವಿಸಬೇಕು, ಕೆಲವೊಂದು ಆಹಾರಗಳನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು. ಇವರು ಬೆಚ್ಚಗಿನ ಆಹಾರವನ್ನು ತಗೋಬೇಕು ಮತ್ತು ಕೆನೆಯುಕ್ತ ಸೂಪ್, ತರಕಾರಿಗಳ ಸೂಪನ್ನು ತಗೊಳ್ಬಹುದು. ಸಿಹಿ, ಹುಳಿ ಮತ್ತು ಉಪ್ಪು ರುಚಿ ಪ್ರಧಾನವಾದ ಆಹಾರ ಇವರ ಬಾಡಿಗೆ ತುಂಬ ಫೇವರಬಲ್. ಅಂದರೆ ಇವರು ಕಹಿಯನ್ನು ಬೇಡ, ಕಹಿ ರುಚಿ ಬೇಡ, ಅಂದರೆ ಹಾಗಲಕಾಯಿ ತಿನ್ನೋದು ಇವರಿಗೆ ಅಷ್ಟು ಸೂಕ್ತವಲ್ಲ ಇವರ ಆರೋಗ್ಯಕ್ಕೆ. ಬೆಚ್ಚಗಿನ ಹಾಲು ಮತ್ತು ಬೀಟ್ರೋಟ್, ಕ್ಯಾರೆಟ್, ಗೆಣಸು, ಬೇಯಿಸಿದ ಗೆಣಸು, ಬೀನ್ಸ್, ಬಟರ್ ಫ್ರೂಟ್, ಬೆಣ್ಣೆಹಣ್ಣು, ಬಾಳೆಹಣ್ಣು, ತೆಂಗಿನಕಾಯಿ, ಖರ್ಜೂರ, ಮಾವಿನ ಹಣ್ಣು, ದ್ರಾಕ್ಷಿ, ಅಂಜೂರದ ಹಣ್ಣುಗಳು, ಕಲ್ಲಂಗಡಿ, ಕಿತ್ತಳೆ, ಪಪ್ಪಾಯಿ, ಅನಾನಸ್, ಪ್ಲಮ್, ಬೇಯಿಸಿದ ಓಟ್ಸ್, ಅಕ್ಕಿ, ಗೋಧಿ, ಮಾಂಸ, ಮೀನು, ಡೈರಿ ಉತ್ಪನ್ನಗಳು, ಎಳ್ಳೆಣ್ಣೆ ಹೆಚ್ಚು ಪರಿಣಾಮಕಾರಿ. ಈ ಹಣ್ಣು ಮತ್ತು ತರಕಾರಿಗಳನ್ನು, ಈ ಆಹಾರಗಳನ್ನು ನೀವು ಹೆಚ್ಚಾಗಿ ನಿಮ್ಮ ಊಟದಲ್ಲಿ ಸೇವಿಸ್ತಾ ಬನ್ನಿ. ಅಂದರೆ ಇವೆಲ್ಲ ಗುಡ್ ಫಾರ್ ಯುವರ್ ವಾತ ಪ್ರಕೃತಿ. ವಾತ ಪ್ರಕೃತಿಯವರು ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕಾದಂತಹ ಆಹಾರಗಳು ಯಾವುದು ಅಂತ ನೋಡೋದಾದರೆ, ಮೊಳಕೆಯೊಡೆಸಿದ ಕಾಳುಗಳು, ಬಟಾಣಿ, ಆಲೂಗಡ್ಡೆ, ಎಲೆಕೋಸು, ಹೂಕೋಸು, ಟೊಮೆಟೊ, ಅಣಬೆಗಳು, ಮಶ್ರೂಮ್, ಹಸಿ ತರಕಾರಿಗಳು. ಹಸಿ ತರಕಾರಿ ಬೇಡ, ಅದನ್ನು ಸ್ವಲ್ಪ ಬೇಯಿಸಿ ತಿಂದರೆ ನಿಮಗೆ ಒಳ್ಳೆಯದು. ಆ್ಯಪಲ್, ಕ್ರ್ಯಾನ್ಬೆರ್ರಿ, ಪೇರಳೆ ಹಣ್ಣು, ದಾಳಿಂಬೆ ಹಣ್ಣು, ಪಕ್ವವಲ್ಲದ ಹಣ್ಣು ಅಂದರೆ ವಿಶೇಷವಾಗಿ ಬಾಳೆಹಣ್ಣು, ಅರ್ಧ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ನೀವು ಸೇವಿಸಲೇಬಾರ್ದು, ಅಥವಾ ಕಡಿಮೆ ಸೇವಿಸಿ, ತ್ಯಜಿಸಿದ್ರೇ ತುಂಬ ಒಳ್ಳೆಯದು ನಿಮ್ಮ ವಾತ ಪ್ರಕೃತಿಯವರಿಗೆ. ಮತ್ತು ಬಾರ್ಲಿ, ಒಣ ಓಟ್ಸ್, ರಾಗಿ, ಜೋಳ, ಕೆಂಪು ಮಾಂಸ ಅಂದರೆ ಮಟನ್, ಇವೆಲ್ಲ ವಾತ ಪ್ರಕೃತಿಯವರಿಗೆ ಅನಾರೋಗ್ಯದ ಸಮಸ್ಯೆಯನ್ನು ಹೆಚ್ಚು ಮಾಡುವಂತಹ ಆಹಾರಗಳು. ಆದಷ್ಟು ಮಟನನ್ನು ನೀವು ತ್ಯಜಿಸಿದ್ರೇ ಒಳ್ಳೆಯದು. ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಾದರೂ ನಾನು ಹೇಳಿದಂತಹ ಇಷ್ಟು ಆಹಾರಗಳನ್ನು ನೀವು ಕಡಿಮೆ ಪ್ರಮಾಣದಲ್ಲಿ ನಿಮ್ಮ ಡಯೆಟ್ಟಲ್ಲಿ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಮತ್ತು ಎಳ್ಳೆಣ್ಣೆ ಮತ್ತು ಸಾಸಿವೆ ಎಣ್ಣೆಯಿಂದ ನಿಮ್ಮ ಬಾಡಿಗೆ ವಾರದಲ್ಲಿ 2 ಸಲ ಸ್ನಾನಕ್ಕಿಂತ ಅರ್ಧ ಗಂಟೆ ಮೊದಲು ಮಸಾಜನ್ನು ಮಾಡ್ಕೊಳ್ಳಿ. ನಾಭಿಗೆ ಅಂದರೆ ನಿಮ್ಮ ಒಕ್ಕಳಿಗೆ ಸಹ 2ರಿಂದ 3 ಡ್ರಾಪ್ ಎಳ್ಳೆಣ್ಣೆಯನ್ನು ಹಾಕಿಕೊಳ್ಳಿ. ನಿಮ್ಮ ಚರ್ಮದ ಹೊರಟು ಕಡಿಮೆಯಾಗಿ ಸ್ಕಿನ್ ಗ್ಲೋ ಆಗುತ್ತೆ. ಮತ್ತು ವಾತ ಪ್ರಕೃತಿಯವರು ಪವನ ಮುಕ್ತ ಆಸನವನ್ನು ಮಾಡಬೇಕು ಪ್ರತಿದಿನ ಬೆಳಿಗ್ಗೆ. ಇದನ್ನು ಮಾಡಿ.
ಅನುಲೋಮ ಮತ್ತು ವಿಲೋಮ ಪ್ರಾಣಾಯಾಮ ಮಾಡೋದ್ರಿಂದನೂ ನಿಮಗೆ ತುಂಬ ಅನುಕೂಲ. ನಿಮ್ಮ ಆ್ಯಂಗ್ಸೈಟಿ, ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ. ಹಾಗೆ ಮೆಡಿಟೇಷನ್ ಮಾಡೋದ್ರಿಂದನೂ ನಿಮ್ಮ ಕೋಪ, ಉದ್ವೇಗ ಇವನ್ನೆಲ್ಲ ಕಡಿಮೆ ಮಾಡ್ಕೊಳ್ತಾ ಬರಬಹುದು. ಇವೆಲ್ಲ ಮಾಡೋದ್ರಿಂದ ಈ ಆಹಾರ ಪದ್ಧತಿಗಳನ್ನು ನಿಮ್ಮ ಲೈಫ್ ಸ್ಟೈಲಲ್ಲಿ ಆ್ಯಡ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ, ಸ್ಲೀಪು ಡಿಸ್ಟರ್ಬೆನ್ಸ್ ಇರಲ್ಲ, ಸ್ಕಿನ್ನು ಮತ್ತು ಹೇರ್ ಗ್ಲೋ ಇರುತ್ತೆ, ಚೆನ್ನಾಗಿ ಡೈಜೆಷನ್ ಆಗೋದ್ರ ಮೂಲಕ ತಮ್ಮ ಆರೋಗ್ಯವನ್ನು ನೀವು ವೃದ್ಧಿಪಡಿಸ್ಕೊಳ್ತಾ ಹೋಗ್ಬೋದು, ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬಹುದು. ನಮ್ಮ ಅಡಿಗೆ ಮನೆಯೇ ಮೆಡಿಕಲ್ ಸ್ಟೋರ್ ಇದ್ದ ಹಾಗೆ ಸ್ನೇಹಿತರೆ. ಆದರೆ ನಮಗೆ ನಮ್ಮ ದೇಹ ಪ್ರಕೃತಿ ಯಾವುದು ಮತ್ತು ಅದಕ್ಕೆ ಪರವಾದ ಫುಡ್ ಸ್ಟೈಲ್ ಹೇಗೆ ತಗೋಬೇಕು ಅನ್ನೋ ನಾಲೆಡ್ಜ್ ಕಡಿಮೆ ಇದೆ. ಆದ್ದರಿಂದ ನಾವು ಕೆಲವೊಂದು ಅನಾರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಇವನ್ನೆಲ್ಲ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಲೈಫ್ ಸ್ಟೈಲನ್ನು ಸರಿಯಾಗಿ ಪಾಲಿಸ್ತಾ ಹೋದರೆ ನೀವು ಆರೋಗ್ಯವಾಗಿ ಬಾಳಬಹುದು ಅಂತ ಹೇಳ್ತಾ, ಇವತ್ತಿನ ಈ ಆರೋಗ್ಯಕರ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ನಮಗೆ ಪ್ರೋತ್ಸಾಹ ನೀಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಿಮಗೆಲ್ಲ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಸರ್ವೇ ಜನ ಸುಖಿನೋ ಭವಂತು.